ಸೂರ್ಯನ್ ತರ ಇರೋದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೂರ್ಯನ್ ತರ ಇರೋದೆ. ಬಾ, ಸೂರ್ಯನ್ ತರ ಇದ್ರೆ ಸೂರ್ಯ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ತಿಂದದ್ ಬ್ಯಾಗಡಿನ ತೊಗೊಂಡು ಹೊಂಟಿವಿ. ನಾವು ಬರೀ ಮಾತಾಡ್ಬೋದು, ಆದ್ರೆ ಪ್ರಕೃತಿ ಹಾಳು ಮಾಡಕ್ ನಾವು ತಯಾರಿಲ್ಲ. ಉಂಡಿಲೆ ಬಯಲಕ್ಕಿತ್ತು ಒಂದ್ ಚಲೋ 2 ಲೀಟರ್ ಕುಡ್ದು ಕಲಾ. ಮೂರ್ ದಿನ ಆಯ್ತು ಸರಿಯಾಗಿ ಟ್ರಿಪ್ ಆಯ್ತು. ಏನೋ ಉಂಡಿಲೆ ಬಯಲಕ್ಕಿತ್ತು ಒಂದ್ ಚಲೋ 2 ಲೀಟರ್ ಕುಡ್ದು ಕಲಾ. ಟ್ರೈ ಮಾಡಮ್ಮ. ಟ್ರೈ ಮಾಡಮ್ಮ. ಎಷ್ಟು ಕುಡ್ದಿ? 30 ಸರ್. 30ಗೆ ಹಿಂಗ ಆಡ್ತಿ ಮಗನ. ಹಿಂಗ ಅಲ್ಲಾಡ್ಕೊಂತ ಮನೆಗೆ ಹೋದಿ ಅಂದ್ರೆ ಮೆಟ್ಟಲ್ ಹೊಡಿತಾರ ನಿಂಗ. ಇವಾಗ ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಇದ್ರ ಕಬಿನಿ ರಿವರ್ ಅಂತ ಹೇಳಿ ನೋಡ್ರಿ. ಇಲ್ಲಿ ಪಾರ್ಕಿಂಗ್ ಮಾಡಿ ಇನ್ನೊಂದ್ ಜಾಗ ಹೊಂಟಿವಿ. ಇದನ್ನ ಏನಂತಾರಪ್ಪ ಅಂದ್ರ ಇಂಡಿಯನ್ ಬಾಲಿ ಅಂತ ಕರೀತಾರೆ. ಈ ಜಾಗನ ಬಾಲಿಗೆ ಹೋಗೋದ ಬೇಡ, ಈ ಜಾಗಕ್ಕೆ ಬಂದ್ಬಿಟ್ರೆ ಆ ತರ ಅದಿಲ್ಲಿ. ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ದೇಶದಾಗ ಕೆಲವಷ್ಟು ಭಾಗದಲ್ಲಿ ಮಾತ್ರ ಸೂರ್ಯ ದೇವನ ಮೂರ್ತಿಗಳು ಅದಾವ, ದೇವಸ್ಥಾನಗಳು ಅದಾವ. ಈಗ ಗಣಪತಿ ಪೂಲೆ ಅಂತೇಳಿ ಊರ್ ಬರುತ್ತಲ್ಲ, ಆ ಊರಾಗ ಒಂದು ಏನಪ್ಪಾ ಅಂದ್ರೆ ಸೂರ್ಯ ದೇವಂದೊಂದು ಇದು ಅದ, ಗುಡಿ ಅದ. ಆ ಸೂರ್ಯ ಇಲ್ಲೇ ಇದೇ ಗುಹೆದೊಳಗ ಸಿಕ್ಕಿರೋದು. ಆ ಗುಹೆನ ತೋರಿಸ್ತೀವಿ ಇಲ್ಲಿ ನಿಮ್ಗ. ಯಾವ್ದ ಸೂರ್ಯ ಏನದ ಅಲ್ಲಿ ಯಾವ್ದಲ್ಲ ಇಲ್ಲ ಸೂರ್ಯ ಬಂದ್ ಇದು ಹುಟ್ಟದಂತ. ಈ ಸೂರ್ಯ ಮೂರ್ತಿ ಸಿಕ್ಕದ. ಸೂರ್ಯನ ಮೂರ್ತಿ ಇರ್ತವನ. ಸೂರ್ಯ ಬುಕ್ದಾಗ ಸೂರ್ಯನ ಮೂರ್ತಿಗಳು ಚಿತ್ರಗಳು ನೋಡ್ರಿ ಇಲ್ಲ. ಸೂರ್ಯ ಅದು ನಕ್ಷತ್ರ. ನಕ್ಷತ್ರ ಅದೇ ಸೂರ್ಯ ನಕ್ಷತ್ರನೇ ಇರ್ಲಿ, ಆ ನಕ್ಷತ್ರದ ಫೋಟೋ ನೋಡಿದ್ವಿ ಅಲ್ಲಿ ಬುಕ್ದಾಗ. ಗುಂಡಂದು ಆ ಕಡೆ ಆ ತರ ಮೂರ್ತಿನೇ ಇಲ್ಲಿ ಸಿಕ್ಕಿರೋದು. ಸೂರ್ಯನ್ ತರ ಇರೋದು. ಸೂರ್ಯನ್ ತರ ಇರೋದೆ. ಬಾ, ಸೂರ್ಯನ್ ತರ ಇದ್ರೆ ಸೂರ್ಯ ಅಲ್ಲ. ಸೂರ್ಯನ ಒಳಗ್ ಬಂದ್ ಇಲ್ಲಿ ಕೂತಾನಂತ ಹೇಳಿ ಕುಂತಾನನ್ಯ. ಮತ್ತೆ ನಿಮ್ಮ ಮೂರ್ತಿ ಸಿಕ್ಕದಂದೆ. ಮೂರ್ತಿ ಏನ್ ಇಳಿಯೋದ್ ಈಜಿ ಕಾಣತ್ತದ, ಕಾಪ ಶೇರಾಗದ. ಗಿಡ ಗೀಜಿ ಅದ, ಏನೋ ಕಷ್ಟ. ಬೊಂಬೆ ಈಗ ಅಲ್ಲಲ್ಲ, ಈಗ ಈಗಾಗ ಅವೇ ನಾ ಬ್ಯಾಡ ಅಂದ್ರೆ ಕಡೆ ಕರ್ಕೊಂಡ್ ಬಂದ. ಸೂರ್ಯ ಹೊಟ್ಬಾ ನಿಂಗ ಬಾರಿ ಹೇಳಿದಿಲ್ಲ. ಬ್ಯಾಸಿಗೆ ಬಂದಿದ್ವಪ್ಪ ಅಂತಂದ್ರೆ ಮೇಲ್ಗಡೆಯಿಂದ ಅಲ್ಲಿ ಏನೋ ಕೆಳಗಡೆ ಸ್ಟೆಪ್ಪು, ಈ ಕಡೆ ಬರ್ಬೋದು. ಅಲ್ಲಿಂದ ಅಲ್ಲಿ ಹಿಡ್ಕೊಂಡು ಅಲ್ಲೊಂಥರ ಸ್ಟೆಪ್ ಅದ, ಕೆಳಗೆ ಹಿಡ್ಕೊಂಡು ಏನದ ಆ ಕಡೆಯಿಂದ ಅಲ್ಲಿ ಹೋಗ್ಬೋದಿತ್ತು. ಇವಾಗ ಪೂರ್ತಿ ನೀರಾಗೋದ ಕಾರಣ ಒಳಗೆ ಹೋಗಕ್ಕಾಗಲ್ಲ ಇವಾಗ.
ಆ ಕಡೆಯಿಂದ ಅಲ್ಲಿಂದ ಹೋದ್ರೆ ಅಲ್ಲಿ ಒಳಗೆ ತಳಗಿದ್ದು ಹೋಗ್ಬೋದು ಅಲ್ಲಿ. ನೀರು ಬಂದವನು ಹಾ ಅದೇ ನೀರು ಬಂದ್ರೆ ಹೋಗಕ್ಕಾಗಲ್ಲ. ಅದೇ ಅಷ್ಟೇ ಗುಹೆನು, ಅದನ್ನೇ ಗುಹೆನೆ. ಗುಹೆ ಅಲ್ಲಿದು ಅಲ್ಲಿ ಸೂರ್ಯದೇವ ಚಿಕ್ಕಲ್ಲಿ ಲಿಂಗ ತೆಗ್ದಾರ ಅಲ್ಲಿ ಅಟ್ಟೆ ಬಿಟ್ಬಿಟ್ರು. ಅದನ್ನೇನು ವಾಪಸ್ ಏನು ಸಪ್ರೇಟ್ ಆಗಿ ಏನು ಮಾಡಿದ್ರು. ಬಂದಾರ ಹಾಂ ಯಾವನ ಜೂಮ್ ಹಾಕಕ್ಕೆ ಯಾವನಾದ್ರ ಜೂಮ್ ಹಾಕಕ್ಕೆ ನೆಕ್ಸ್ಟ್ ಗೋಯಿಂಗ್ ಕೊಲ್ಲಾಪುರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ. ಕೊಲ್ಲಾಪುರ ಲಕ್ಷ್ಮಿ ಕೊಲ್ಲಾಪುರ ಮೂರದಿಂದ ಆಗೈತಲ್ಲ ಅದಕ್ಕೆ ಹೇಳಂದೆ. 3 ದಿನ ಆಯ್ತು, ಸರಿಯಾಗಿ ಟ್ರಿಪ್ ಆಯ್ತು. ಏನೋ ಬೇಜಾರು ಅನಿಸ್ತಿತ್ತು, ಆದ್ರೆ ಏನು ಮಾಡಕ್ ಆಗಿಲ್ಲ. ಆದ್ರೂ ಸಮುದ್ರ ಅನಿಸ್ತಿತ್ತು. ಆದ್ರೆ ಜಸ್ಟ್ ಈಗ ಬಿಟ್ಟು ಹೋಗಕ್ ಗೊತ್ತಾಗ್ತೈತೆ ಅದ್ರ ಸಮುದ್ರಕ್ಕೆ ಏನ್ ಮಾಡ್ದ ಅಷ್ಟೇ. ನೋಡಿ ಮಕ್ಕಳಿಗೆ ಬೈತಿರ್ತೀವಲ್ಲ ಅದೇ ತರ ಪ್ರಕೃತಿಗೂ ಬೈಬೇಕ. ಪ್ರಕೃತಿಗಿನ ಬೈಬೇಕಾಗತ್ತ, ಮಕ್ಕಳಿಗಿನ ಹಂಗ್ ಬೇಕು, ಪ್ರಕೃತಿಗಿನ ಬೈದಂಗ. ಮತ್ತ ಒಳ್ಳೆ ಅವ್ರ ನಮ್ಮ ಮಕ್ಕಳು ತಿಂದದ್ ಬ್ಯಾಗ್ ಹಿಡ್ಕೊಂಡಿಲ್ಲ, ತಿಂದದ್ ಬ್ಯಾಗ್ ಹಿಡಿದು ತೊಗೊಂಡು ಹೊಂಟಿವಿ. ನಾವು ಬರೀ ಮಾತಾಡ್ಬೋದು, ಆದ್ರೆ ಪ್ರಕೃತಿ ಹಾಳು ಮಾಡಕ್ ನಾವು ತಯಾರಿಲ್ಲ. ಸುಮ್ಮನೆ ಏನೋ ತಮಾಷೆಗೆ ಮಾತಾಡ್ಬೋದು. ಅದನ್ನ ತೊಗೊಂಡೋಗಿ ಏನದ ಡಸ್ಟ್ಬಿನ್ಗೆ ಹಾಕ್ತೀವಿ. ರೆಡ್ ಕಲ್ಲು ಮಳಿಗೆಲ್ಲ ಇದಾಗ್ಬಿಟ್ಟ, ಮಳಿಗೆ ಬಿಸಿಲಿಗೆ ಬ್ಲಾಕ್ ಕಲರ್ ಸಾಯಿಲ್ ಇದಾಗ್ಬಿಟ್ಟ. ಶೇರ್ಯಾಕಲ್ ಅಂತಾರೆ ಇದಕ್ಕೆ. ಚೇರೆಕಲ್ 65 ರೂಪಾಯಿ ಒಂದು ಕಲ್ ಕೊಡ್ತಾರ ಫೋನ್ ಬಲ್ಲಿಗೂ. ಎಷ್ಟು 65 ನೋಡಿ. ಇಲ್ಲಿ ಆದ್ರ 15-20 ರೂಪಾಯಿ ಕಲ್ಲು. ನಮ್ ಕರ್ನಾಟಕ ಬಂದ್ರೆ 65 ರೂಪಾಯಿ ಒಂದು ಕಲ್ಲು. ಟ್ರಾನ್ಸ್ಪೋರ್ಟ್ ಎಲ್ಲ ಚಾರ್ಜ್ ತಗೋಬೇಕಲ್ಲ. ಏಜೆನ್ಸಿ ಇರ್ತಾರ. ಅಲ್ಲಿ ಏನು ಕೆಳಗಡೆ ತಿಂದಿವಲ್ಲ ವಡಪಾವು ಎಲ್ಲ ಪ್ಲಾಸ್ಟಿಕ್ಗಳೇನದಾವ. ಮೇಲ್ಗಡೆ ಇಲ್ಲಿ ಡಸ್ಟ್ಬಿನ್ ಥರ ಮಾಡ್ಯಾರ, ಇಲ್ಲಿ ಹಾಕಿದೀವಿ. ಇವಾಗ ಏನದ ಹೆಂಗ್ ಬಂದಿವಿ ಹಂಗೆ ಮುಚ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಹೌದಣ್ಣ, ನೀರಿನ ಬಾಟ್ಲಿ ಕುಡ್ದಲ್ಲ, ನೀರಿನ ಬಾಟ್ಲಿ ಹೋಗುದು. ಹೌದಣ್ಣ, ನೀರಿನ ಬಾಟ್ಲಿ ಕುಡ್ದಲ್ಲ, ನೀರಿನ ಬಾಟ್ಲಿ ಹೋಗುದು. ಅಣ್ಣರಿಗೆ ಕೊಟ್ಟಲ್ಲ ಏನಾರ್ಧ ಲೀಟ್ರದು ಅಣ್ಣ ಕುಡಿತೀನಿ ಅಂತಂದ. ಅಣ್ಣರಿಗೆ ಕೊಟ್ಟು ಎಷ್ಟ ನೋಡೋದು ಇರಲಿ 20 ಅಲ್ಲ 30 ಹೋದ್ರೂ ಚಿಂತಿಲ್ಲ. ಹೋಗೋದ್ ಕಿಸಿ ಹಾಳು ಮಾಡಿ ಪ್ರಕೃತಿನ ಹಾಳು ಮಾಡ್ಬಾರ್ದು. Yeah.